ಮಗುವಿನ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನು ಮಾಡಿದೆ. ಬಾಲಕನ ಮೇಲೆ ಬೀದಿ ನಾಯಿಗಳು ಎರಗಿರುವಂತಹ ದೃಶ್ಯ ಈಗ ಸಿಕ್ಕಿಬಿದ್ದಿರುವಂತದ್ದು ಎಸ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಚಿಕ್ಕ ಜಾಲದಲ್ಲಿ ಈ ಒಂದು ಮನ ಕಲಕುವ ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಮಗುವಿನ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಬಾಲಕನ ಮೇಲೆ ಬೀದಿ ನಾಯಿಗಳು ಏಕಾಏಕಿ ಎಗರ್ಬಿಟ್ಟಿದೆ. ಸದ್ಯ ಬೆಂಗಳೂರು ಚಿಕ್ಕಜಾಲದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏಕಾಏಕಿ ಬಾಲಕನ ಮೇಲೆ ಬೀದಿ ನಾಯಿಗಳು ಎರಗಿದಂತ ಮನ ಕಲಕುವ ದೃಶ್ಯ ನಡೆದಿದೆ. ಆ ಮಗುವಿಗೆ 6 ವರ್ಷ ಪಾಪ ವಿಜಯ್ ಎಂಬಾತನಿಗೆ ಈಗ ಗಂಭೀರ ಗಾಯ ಆಗಿರುವಂತದ್ದು. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಹೆಂಗೆ ಎಳೆದಾಡ್ತಾ ಇದೆ ಆ ಬೀದಿ ನಾಯಿಗಳು ಅಂತ ಹೇಳಿ. ಸದ್ಯ ಮಗುವಿನ ಕಿರುಚಾಟ ಕೇಳಿ ಸ್ಥಳೀಯರು ಓಡ್ ಬಂದಿದ್ದಾರೆ. ನಾಯಿಗಳ ದಾಳಿಯಿಂದ ಬಾಲಕ ಆಸ್ಪತ್ರೆಗೆ ಈಗ ದಾಖಲಾಗಿರುವಂತದ್ದು. ಆ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದ್ರೆ ಈ ಮಾಂಸಕ್ಕೆ ಹೆಂಗೆ ನಾಯಿಗಳು ಎಗರುತ್ತವಲ್ವಾ, ಕಚ್ಚಾಡ್ತವು, ನನಗ್ ಬೇಕು ನಿನಗ್ ಬೇಕಂತ ಹೇಳಿ, ಹಾಗೆ ಆ 6 ವರ್ಷದ ಕಂದಮ್ಮನನ್ನ ಎಳೆದಾಡಿರುವಂತ ಘಟನೆ ನಡೆದಿರುವಂತದ್ದು. ಮಗುವಿನ ಮೇಲೆ ಸದ್ಯ ಬೀದಿ ನಾಯಿಗಳ ಅಟ್ಯಾಕ್ ಈಗ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಜೊತೆಗೆ ಆ ದೃಶ್ಯಗಳು ಕೂಡ ವೈರಲ್ ಆಗಿದೆ. ನಾಯಿಗಳು ಈ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಆ ನಾಯಿಗಳನ್ನ ಅಷ್ಟು ಚೆನ್ನಾಗಿ ಅವಕ್ಕೆ ದಿನಕ್ಕೆ ಮಾಂಸ ಹಾಕ್ಬಿಟ್ಟು ದಿನಕ್ಕೆ ಊಟ ಹಾಕ್ಬಿಟ್ಟು ಸಾಕೊಂಡಿದ್ರ ಅಂತ ಸ್ಥಳೀಯರು. ಒಂದ್ ಮಗುವಿಗೂ ಅಟ್ಯಾಕ್ ಮಾಡ್ತವೆ ಅಂತ ಅಂದ್ರೆ ಅದ್ ಮಗುನ ಮನುಷ್ಯರದ ಜೀವ ಇದೆಯಾ ಅನ್ನುವಂತ ವ್ಯತ್ಯಾಸ ನಾಯಿಗಳಿಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ಅಲ್ಲಿನ ಒಂದು ವ್ಯವಸ್ಥೆ ಅಲ್ಲಿ ಒಂದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಬಿಬಿಎಂಪಿ ಜಿಬಿಎ ಆಗಿದೆ. ಇಂತಹ ಒಂದು ಗಂಭೀರ ದೃಶ್ಯಗಳು ಆಗ್ತಾ ಇದ್ರು ಕೂಡ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡ್ತಾರೆ. ಓಕೆ, ಅದು ಯಾವಾಗ ಬಹಳ ತೀರ ಮಟ್ಟದಲ್ಲಿ ಜನರು ಹೋಗಿ ಕಂಪ್ಲೇಂಟ್ ಅನ್ನ ಮಾಡಿದಾಗ. ಈಗ ನೋಡಿ ಆ 6 ವರ್ಷದ ಮಗುನ ಆ ರೀತಿ ಮಾಂಸದ ತುಂಡುಗಾಗಿ ಎಳೆದಾಡುತ್ತಲ್ಲ ಹಂಗೆ ಎಳೆದಾಡ್ಬಿಟ್ಟಿದೆ. ಆ ಮಗು ಪಾಪ ಗಂಭೀರ ಸ್ಥಿತಿಯಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ ಟ್ರೀಟ್ಮೆಂಟ್ಗೆ. ಅದು ಬದುಕುತ್ತೋ ಇಲ್ವೋ ಆ ಮನೆಯವರಿಗೆ ಏನ್ ಹೇಳ್ಬೇಕು. ಸದ್ಯ ಇದು ಕೇವಲ ಒಂದು ಮಗುವಿನ ವಿಚಾರ ಮಾತ್ರ ಅಲ್ಲ, ದೊಡ್ಡವ್ರ ಮೇಲೆ ಎಗರುತ್ತವೆ ನಾಯಿಗಳು. ಗಾಡಿಯಲ್ಲಿ ಹೊರಟ್ರು ಹಿಂಗೆ ಎಗರು ಬೀಳುತ್ತೆ, ಕಾಲ್ ಕಚ್ಚುತ್ತೆ, ಕೈ ಕಚ್ಚುತ್ತೆ. ಅವಕ್ಕೆಲ್ಲ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ವೋ. ಇಷ್ಟೆಲ್ಲ ನಡೀತಿದ್ರು ಕೂಡ ಒಂದು ಪ್ಲೇಸ್ ಅಲ್ಲಿ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನೋಡಿ. ಹೆಂಗೆ ಎಳೆದಾಡ್ತಿದೆ ಮಗುನ ಅಂತ ಹೇಳಿ. ಪುಣ್ಯಕ್ಕಲ್ಲಿ ಅದೃಷ್ಟವಶಾತ್ ಸ್ಥಳೀಯರಿದ್ರು, ಓಡ್ ಬಂದಿದ್ದಾರೆ, ಓಡೋಗಿದೆ ನಾಯಿಗಳು. ಆ ಮಗು ಕಿರ್ಚ್ಕೊಂಡು ಓಡಾಡ್ತಾ ಇದೆ, ಅದಕ್ಕೆಲ್ಲ ತೋರಿಸ್ತಾ ಇದೆ ನೋಡಿ ಗಾಯ ಆಗಿದೆ, ನನಗೆ ಅಲ್ಲಾಯ್ತು ಇಲ್ಲಾಯ್ತು ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಆಗೋ ತನಕ ಅಲ್ಲಿನ ಅಧಿಕಾರಿಗಳು ಬಿಟ್ಬಿಟ್ಟಿದಾರ ಬೀದಿ ನಾಯಿಗಳನ್ನ. ಸದ್ಯ ಏಕಾಏಕಿ ಬಂದು ಎರಗಿರುವಂತದ್ದು. ಅದೃಷ್ಟವಶಾತ್ ಅಲ್ಲಿ ಸ್ಥಳೀಯರಿದ್ರು ನೋಡಿ, ಓಡ್ ಹೋಗ್ತಾ ಇದೆ, ಅದ್ರ ಪಾಡ್ಗದ್ ಹೋಗ್ತಾ ಇದೆ. ಅದು ಕಲ್ಲು ಹೊಡೆದಿಲ್ಲ, ಏನು ಮಾಡಿಲ್ಲ, ತನ್ನ ಪಾಡಿಗೆ ನೋಡಿ ಒಂದು ನಾಯಿ ಬರುತ್ತೆ, ಅದ್ರ ಹಿಂದೆ 3-4 ನಾಯಿ ಓಡ್ ಬಂದು ಇಲ್ಲಿಂದ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ ಅಂತ ಅಂದ್ರೆ ನೋಡಿ ಹೆಂಗೆ ಎಳ್ಕೊಂಡು ಹೋಗುತ್ತೆ. ಅಷ್ಟು ಶಕ್ತಿ ಇದೆ ಆ ನಾಯಿಗೆ ಅಂತ ಅಂದ್ರೆ ಚಿಕನ್ ಮಟನ್ ಎಲ್ಲ ಹಾಕಿ ಚೆನ್ನಾಗಿ ಸಾಕೊಂಡ್ ಬಿಟ್ಟಿದ್ದಾರೆ ಅಂತ ಅಲ್ಲಿ ಅವರು. ಪಾಪ ಮಗುವಿನ ಸ್ಥಿತಿ ಈಗ ಸದ್ಯ ಚಿಂತಾಜನಕ ಆಗಿದೆ, ಗಂಭೀರ ಆಗಿದೆ. ಸದ್ಯ ಹಾಸ್ಪಿಟ್ಲಿಗೂ ಕೂಡ ಅಡ್ಮಿಟ್ ಮಾಡಲಾಗಿದೆ. ಸ್ಥಳೀಯರು ಬಂದಿದ್ದಕ್ಕೆ ಮಗು ಉಳ್ಕೊಂಡಿದೆ, ಇಲ್ಲಾಂದ್ರೆ ಮಗು ಜೀವ ಅಲ್ಲೇ ಹೋಗಿರೋದು. ಹರಿದು ತಿಂದ್ಬಿಡ್ತಿದ್ವು ಅಲ್ಲಿನ ಬೀದಿ ನಾಯಿಗಳು. ಸದ್ಯ ಅಲ್ಲಿನ ಅಧಿಕಾರಿಗಳ ವಿರುದ್ಧ, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ವಿರುದ್ಧ ಅಲ್ಲಿನ ಜನರು ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ.